यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। बीजापुर की लाइब्रेरी का हाल कैसा है, एक नज़र। किसी ने क्या खूब कहा है कि एक अच्छी किताब 1000 दोस्तों से बेहतर होती है। वहीं संविधान शिल्पी डॉक्टर बाबा साहब अम्बेडकर ने देश के भविष्य को अपने लक्ष्य तक पहुंचने के लिए एक मूल मंत्र दिया है, जिसके ज़रिए युवा अपने सपनों को साकार करके देश को उन्नत बना सकते हैं। वो मूल मंत्र यह है, एजुकेट, एजिटेट, ऑर्गेनाइज, यानी पहले शिक्षित करो, फिर संगठित करो और आखिर में आंदोलित करो। इस मूल मंत्र की पहली सीढ़ी है शिक्षा। आज सरकारें गरीबों को शिक्षित करने के लिए करोड़ों रुपए खर्च करके लाइब्रेरीज बनाकर आसानी पैदा कर रही हैं, मगर अधिकारियों की अनदेखी की वजह से लाइब्रेरीज का हाल बेहाल बना हुआ है। इसी कड़ी में बीजापुर के गांधी चौक के पास स्थित सेंट्रल लाइब्रेरी में पढ़ रहे कई विद्यार्थियों ने आरोप लगाते हुए कहा है कि यहाँ नए सिलेबस और कॉम्पिटिटिव एग्ज़ाम की किताबें नहीं हैं, अगर हैं भी तो काफ़ी कम मात्रा में हैं। गर्ल्स और बॉयज़ के लिए अलग अलग पढ़ने की सुविधा नहीं है, पीने के पानी की आपूर्ति नहीं है, शौचालय नहीं है और हैं भी तो सही नहीं हैं, और कर्मचारियों का विद्यार्थियों के प्रति व्यवहार बहुत ही बुरा है। इसी के चलते विद्यार्थियों ने उस्तुवारी मंत्री डॉक्टर एम.बी. पाटिल, एमएलए यत्नाल, जिला अधिकारी और संबंधित अधिकारियों से आग्रह करते हुए कहा कि सभी व्यवस्थाएं जल्द से जल्द सही करें, और ख़ास तौर पर ज़िले के कई इलाकों से विद्यार्थी यहां पढ़ने के लिए आते हैं, इसीलिए सरकारी छुट्टी के दिन भी लाइब्रेरी ओपन रखने का आग्रह किया विद्यार्थियों ने। ಹಾಂ ಹಾಂ ಅದು ಯಾಕೆ ಕೊಡ್ತಾ ಇಲ್ಲ ಏನು ಬುಕ್ ನಿಮ್ಗೆ? ಹಾಂ ಪಂಡತಿ ಮಾಡಿ ತೆಗೆದಿಟ್ಟಾರೆ. ಹಾಂ ಅವ್ರು ಹೊರಗಿಟ್ರೆ ಮತ್ತೆ ಅವ್ರು ಯೂಸ್ ಆಗತ್ತಿಲ್ಲ ಅದ್ರ ಮೇಲೆ ಪುಸ್ತಕ ವೇಸ್ಟ್ ಆಗತ್ತೆ. ಅದು ಪುಸ್ತಕ ಪಾರ್ಟಿನ ಹೊರಗಟ್ಟೆ ಅದು ಏನೋ ಯೂಸ್ ಆಗಂತೆ. ಹಾಂ ಇಲ್ಲ ಜಲ್ದಿ ಅದು ರಿಜಿಸ್ಟರ್ ಮಾಡಿ ಹೊರಗೆ ಹಚ್ಚಿದ್ರೆ ಸ್ವಲ್ಪ ಯೂಸ್ ಆಗತ್ತೆ. ಎಷ್ಟು ದಿವಸ ಆಗ್ತಿರೋದು ಬಂದು ಪುಸ್ತಕ? ನಾ ಇಲ್ಲಿ ಬರಕತ್ತು ಅಲ್ಲಿಂದ ಒಂದು 7 ತಿಂಗಳು 7 ತಿಂಗಳಿಂದ ಬರಾಕತ್ತೀರಿ ಇಲ್ಲಿ? ಮ್ಯಾಗ ಅಲ್ಲಿ ಬರಕತ್ತಿದ್ರಿ, ಈಗ ಓಪನಿಂಗ್ ಆತ್ರಿ. ಈಗ ಅಲ್ಲಿ ಮಟ್ಟ ಅವ್ರು ಬುಕ್ಸ್ ಹಂಗೆ ಅದಾರೆ. ಹಾಂ ಬನರ್ಸ್ ತೆಗೆದು ಅದು ಒಟ್ಟು ತೆಗ್ದಿಲ್ರಿ ಅವರು? ಅಂದರೆ ಅವ್ರು ರಿಜಿಸ್ಟರ್ ಮಾಡಿದ್ರೆ ಹೊರಗೆ ಹಚ್ಚಿ ನಮ್ಗೆ ಯೂಸ್ ಆಗತ್ತೆ. ಹಾಂ ಅಂದರೆ ಈಗ 7 ತಿಂಗಳ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲದು, ಬಂದು ಅಲ್ಲೇ ಅಷ್ಟೇ ಇಟ್ಟಾರವ್ರು. ಅಂದ್ರೆ ರಿಜಿಸ್ಟರ್ ಆಗಿರ್ಬೋದು ಸರಿ, ಅದು ಫಸ್ಟ್ ಅದನ್ನ ನೋಡಿದಾಗ ಅವು ಹಂಗೆ ಅದಾವೆ ಹೊರಗೆ ತೆಗೆದಿದ್ದಾವೆ. ಅಂದ್ರೆ ಅವ್ರು ತೆಗೆದಕ್ಕೆ ಸ್ವಲ್ಪ ಯೂಸ್ ಆಗತ್ತೆ ನಮ್ಗೆ ಗೊತ್ತೈತೆ. ಇಲ್ಲ ಅಂದ್ರೆ ಸರ್ ನಾವು ತೆಗಿಯಕ್ಕೆ ಹೋದ್ರೆ ಅದು ರಿಜಿಸ್ಟರ್ ಆಗಿಲ್ಲ, ಮತ್ತು ನಮ್ಮ ಮೇಲೆ ತಪ್ಪಾಕರ್ತೇವೆ, ನಾವು ತೆಗಿಯಕ್ಕೆ ಹೋಗಂಗೆ. ಅಂದರೆ ಇವ್ರಿಗೆ ತೆಗೆಯಂದ್ರೆ ಮತ್ತು ನಮ್ಗೆ ಯೂಸ್ ಆಗುತ್ತೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ಸ್ಥಳೀಯ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಎಂ.ಬಿ. ಪಾಟೀಲ್ ಕೇಳ್ಬೇಕಂದ್ರೆ ಸರ್, ಇಲ್ಲಿ ಸ್ಟೂಡೆಂಟ್ಸ್ ಭಾಳ ಸ್ವಲ್ಪ ಸಮಸ್ಯೆ ಆಗ್ತದೆ ಸರ್. ಹಾಂ ಅಂದ್ರೆ ಅವು ಹುಡುಗರಿಗೆ ಕೊಡಕ್ಕೆ ಸರಿ ಸರ್. ಅಂದರೆ ಜಲ್ದಿ ಬಂದರೆ ಯಾರಿಗೆ ಅವ್ರಿಗೆ ಎಷ್ಟೇ ಸೇರಿಸಿದ್ರು ಹೋಗೋದು ಸ್ವಲ್ಪ ಲೇಟ್ ಆಯ್ತು, ಯಾವುದೇ ಕಾರಣದಲ್ಲಿ ಲೇಟ್ ಆದ್ರೆ ಸರ್ ಅವರು ಹೊರಗೆ ಕೂತು ಓದ್ತಾರಿಲ್ಲ, ವಾಪಸ್ ಮನೆಗೆ ಹೋಗ್ತಾರೆ ಸರ್. ದೂರ ಊರಿಂದ ಬರೋರು ಓದ್ಬೇಕಂತ ಬಂದ ಸರ್, ಅವರು ಸಲುವಾಗಿ ಮತ್ತು ವಾಪಸ್ ಊಟದಿಂದ ಅವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಸರ್. ನಿಮ್ಗೆ ವಿನಂತಿ ಮಾಡಿಕೊಳ್ಳೋದು ಅಷ್ಟೇ, ಇದನ್ನು ಸ್ವಲ್ಪ ಬೆಳಗ್ಗೆಯಿಂದ ಇನ್ನೂ ಮಟ್ಟ ಓಪನ್ ಮಾಡಿಸ್ಬಿಟ್ಟು ಭಾಳ ಇರ್ತದೆ ಸರ್. ಇದು ಟೈಮಿಂಗ್ ಬೆಳಗ್ಗೆ 8 11 ಮಟ್ಟ ಓಪನ್ ಇದೆ ಸರ್, ಮತ್ತು ಈವ್ನಿಂಗ್ 4 8 ಮಟ್ಟ ಇರ್ತದೆ ಸರ್. ಇದೇ ಸಮಯನ ಬೆಳಗ್ಗೆ 8 ಈವ್ನಿಂಗ್ 8 ಮಟ್ಟ ಇಟ್ಟರೆ ಸ್ವಲ್ಪ ಯೂಸ್ ಆಗುತ್ತೆ ಸರ್. ಕಂಟಿನ್ಯೂ ಚಾಲು ಇರಬೇಕು. ಹಾಂ ಚಾಲು. ಅಂದರೆ ವಿದ್ಯಾರ್ಥಿಗಳಿಂದ ವಿನಂತಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಟ್ಟರೆ ಇಲ್ಲಿ ವಿದ್ಯಾರ್ಥಿಗಳು ಯೂಸ್ ಮಾಡ್ತಾರೆ. ಮತ್ತು ಇನ್ನು ಇದ್ರ ಬಿಟ್ಟು ಏನೇನು ಸಮಸ್ಯೆ ಅದಾವ್ರಿ ಇಲ್ಲಿ? ಮತ್ತು ಸರ್ ನೀರಿನ ಸಮಸ್ಯೆ ಅಂತ ಹೇಳ್ಯಾರ ಸರ್ ಸಾಮಾನ್ಯವಾಗಿ. ಅಂದರೆ ನಾವು ಹೇಳಿದ್ರೆ ಸರ್, ಇಲ್ಲ ಅದು ಮಾಡ್ತೇವೆ ಅವರು ಹೇಳ್ಯಾರ ಸರ್. ಅದಕ್ಕೆ ಅವರು ಮಾಡಮಟ್ಟ ನಾವು ಏನೋ ಅಂದ್ವಿ ಸರ್. ಅಂದರೆ ನಮಗೂ ಸ್ವಲ್ಪ ಹೇಳಿ ಸಾಕಂತೆ, ಆಮೇಲೆ ನಾವು ಇದು ಏನಾದ್ರು ಬಂದು ನಿರ್ಧಾರ ತೊಗೋಬೇಕಂತೀವಿ ಸರ್. ಅದಕ್ಕೆ ಇಲ್ಲ ಮಾಡ್ತೀವಿ, 2-3 ದಿವಸ ಮಾಡ್ತೀವಿ. ಇದು ಸರ್ಕಾರ ಲೈಬ್ರರಿ ಅದು ಅಥವಾ ಏನು ಪ್ರೈವೇಟ್ ಅದಾವ ರೀ? ಸರ್ಕಾರಿ ಅದವಲ್ಲ. ಮತ್ತು ಇಲ್ಲಿ ನೀರಿನ ಸಮಸ್ಯೆ ಇಲ್ಲ, ನಿಮ್ಗೆ ಸಾಕಷ್ಟು ತೊಂದರೆ ಆಗ್ತವೆ ಅಂದ್ರೆ ಹೆಂಗೆ? ಅದು ಅವ್ರ ಮಾಡ್ತಾರೆ ಸರ್. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅದ ಸರ್. ಅಂದ್ರೆ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅವ್ರಿಗೆ ಮನಸ್ಸಾಗ ಅನ್ಕೋದು ಸರ್, ನಾವು ನಿಯತಾಗಿ ಕೆಲಸ ಮಾಡೀವಿ, ನಮ್ಮಿಂದ ಏನೂ ತಪ್ಪಾಗಿಲ್ಲತ್ತ. ಅವರು ನಿಯತ್ನಿಂದ ಕೆಲಸ ಮಾಡಿ ಆದರೆ ಇವು ಏನು ಸಮಸ್ಯೆ ಬರ್ತಿಲ್ಲ. ಅಧಿಕಾರಿ ಗಮನಕ್ಕೆ ತೊಗೊಂಬಂದಿರಿ ನೀವು ಇದು ವಿಷಯ? ಸರ್ ಇಲ್ಲಿ ಅಧಿಕಾರಿ ಗಮನ ತಂದಿವಿ ಸರ್. ಆದ್ರೆ ಇನ್ನೂ ತನಕ ಆಗ್ತಾ ಇಲ್ಲ. ಅಂದ್ರೆ ಶಾಶ್ವತ ಪರಿಹಾರ ಸರ್. ಅಂದ್ರೆ 2-3 ದಿವಸ ಆದ್ಮೇಲೆ ನೀರು ಕೊಡ್ತಾರೆ ಸರ್. ಮತ್ತೆ
ಮತ್ತು ಸಮಸ್ಯೆ ಹಾಂ. ಎಲ್ಲ ಟಾಯ್ಲೆಟ್ ಲಾಭ ಹಾಂ. ಎಲ್ಲ ಸಮಸ್ಯೆ ಬಗೆಹರಿಸಿದ್ರೆ ಮತ್ತು ಹೆಲ್ಪ್ ಆಗ್ತದೆ ಸರ್. ಅದು ಏನು ನಿಮ್ಮ ಸಮಸ್ಯೆ ಬಗೆಹರಲಿಲ್ಲ ಏನು ಮುಂದೆ ನಮ್ಮ ನಡುವಿನ ಸರ್ ನಾವು ದೇಶವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಅದು ಅವ್ರ ಮುಂದೆ ಸ್ವಲ್ಪ ಹೋರಾಟ ಅವ್ರಿಗೆ ಸ್ವಲ್ಪ ಇದು ಶಾಸಕ ಪಡೆಯೋದು. ನೀವು ಎಲ್ಲಿಂದ ಬರಾಕತ್ತೀರಿ ಯಾವ ನೀವು ನಮ್ಮದು ಊರು ಪಬ್ಲಿಷರ್ ಪಬ್ಲಿಷರಿಂದ ದಿವಸ ಬರ್ತೀರಿ ನೀವು ಹೋಗೋ ಬರ್ ಮಾಡ್ತೀರಿ ಏನು ಓದಾಕತ್ತೀರಿ ನೀವು ಸರ್ ನಾವು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಹಾಂ ನಿಮ್ಮ ಪುಸ್ತಕಗಳು ಅದಾವ ರೀ ಕಂಪ್ಯೂಟರ್ದು ಸರ್. ಹೇಳ್ಬೇಕಂದ್ರೆ ಸರ್ ಒಂದು 5-6 ವರ್ಷ ಇದ್ದಿದ್ದು ಬೋರ್ಡ್ ಸರ್ ಸರ್ ಹಾಂ ಈಗಿನ ಫ್ರೆಶ್ ಅಲ್ಲ ಇಲ್ಲ ಸರ್. ಹಾಂ ರೀಸೆಂಟ್ ಆಗಿದ್ದು ಯಾವ 2022-23 ಯಾವ ಇಲ್ಲ ಸರ್. ಹಾಂ ಅಂದರೆ ಸ್ವಲ್ಪ ಬಿಟ್ರೆಸ್ಗಳು ಎಲ್ಲ 2011-14 ಹಿಂಗದ ಸರ್. ಹ್ಞೂ ಇವಾಗ ಸ್ವಲ್ಪ ಸಿಲೆಬಸ್ ಚೇಂಜ್ ಇರ್ತದೆ ಸರ್. ಹ್ಞೂ. ಅಂದರೆ ಅಷ್ಟೇನು ಯೂಸ್ ಆಗಲ್ಲ ಸರ್. ಅಂದರೆ ರೀಸೆಂಟಾಗಿ ಈಗ ನಿಮ್ಗೆ ರೀಸೆಂಟಾಗಿ ಬರಬೇಕದು ಹಾಂ ಬರ್ಬೇಕು ಸರ್. ಇನ್ನು ಬರ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಸರ್ ಸ್ಪಂದನೆ ಮಾಡ್ತಾರೆ ಇವೆಲ್ಲ ಹಿಂಗೆ ಹಾಂ ಜಾಲಿ ಎಲ್ಲ ಅದು ವ್ಯವಸ್ಥೆ ಕಾಣ್ತಿದೆ ಹಾಂ. ಎಲ್ಲ ವಾಸನೆ ಬರಾಕತ್ತೀವಿ ನೀವು ಹ್ಯಾಂಗೆ ಹೋಗ್ತೀರಿ ಅಂತೇಳಿ ನಮ್ಗೆ ಅನಿವಾರ್ಯ ಸರ್. ಇವರು ಹಿಂಗೆ ಇಷ್ಟು ಕೊಟ್ಟಾರೆ ನಾವು ಅದೇ ಇದ್ರೊಳಗೆ ಓದ್ಬೇಕಾಯ್ತು ಸರ್. ಇವರು ತಿಳ್ಕೊಂಡು ಸ್ವಲ್ಪ ಇವೆಲ್ಲ ಏನಾದ್ರು ಮೇಂಟೈನ್ ಮಾಡಿ ಇದೆಲ್ಲ ಇಟ್ಟರೆ ನಾವು ಆಯ್ತು ತಮ್ಮ ಹೆಸರು ಹೇಳ್ರಿ ಕೆಲಸ ಮಾಡ್ಕೋಬೋದಾಗಿ. ಎಲ್ಲ ಅಲ್ಲಿ ಕೂತು ಹೋದಾಗದು ತಳಗೆ ಮತ್ತು ಅಲ್ಲಿ ಕುಡ್ಯಾಗ ನೀರು ಸೇರ್ಸಿಲ್ಲ ಸರ್. ಚೇರ್ಸಿಲ್ಲ ರೀ ಮತ್ತು ವಾಶ್ರೂಮು ಬೇಗ ಹಾಕಿಲ್ಲ ಸರ್. ಹಾಂ ಅಲ್ಲಿ ನೀರು ಇಲ್ಲ ಅಂದವರು ಕುಡ್ಯಾಕ ನೀರಿಲ್ಲ ರೀ ನಿಮ್ಗೆ ಕಾಲೇಜ್ ಮಾಡಿದೆ ಸರ್. ಮುಗ್ದೈತೆ ರೀ CD ಹೊರ. ಹಾಂ ಹಾಂ ಚ ಇಲ್ಲಿ ದಿವಸ ಬರ್ತೀರಿ ನೀವು ಹಾಂ ಸರ್. ಎಷ್ಟು ತಿಂಗಳಾಯ್ತು ರೀ 2 ವಾರ ಆಯ್ತು ಸರ್. 2 ವಾರ ಇಲ್ಲಿ ಬರಾಕತ್ತೀರಿ ಏನು ನಮ್ಮ ತೊಂದರೆ ವಾಶ್ರೂಮ್ದು ಪ್ರಾಬ್ಲಮ್ ಸರ್. ನ್ಯೂಸ್ ಪೇಪರಲ್ಲಿ ಬಾಯ್ಸ್ ಇರ್ತಾರೆ ಸರ್, ನಮ್ಮ ಲೇಡೀಸ್ ಗೊತ್ತಾಗಲ್ಲ ಸರ್. ಮತ್ತು ನಿಮ್ಮ ಲೇಡೀಸಿಗೆ ಒಂದು ಬೇರೆ ಮಾಡ್ಬೇಕನ್ನ ಚೇಂಬರ್ ಹಂಗೇನಿಲ್ಲ ಸರ್, ಇದ್ರೆ ನಡೀತು ಸರ್. ಅಲ್ಲಿ ಬರೀ ಬಾಯ್ಸೇ ಇರ್ತಾರೆ ಸರ್. ಹಾಂ ಅದಕ್ಕೆ ಇಲ್ಲಿ ನಿಮ್ಮ ಲೇಡೀಸ್ ಸಂಬಂಧ ಏನು ವ್ಯವಸ್ಥೆ ಮಾಡ್ಬೇಕು ಇರ್ತಾರೆ ಸರ್, ಲೇಡೀಸ್ ಹೆಂಗೆ ಲೇಡೀಸ್ ಒಳಗೆ ಹೋಗೋದು ಇದು ಸೈಡಿಗೆ ಮಾಡ್ಬೇಕು ನಿಮ್ಮ ಲೇಡೀಸಿಗೆ ಆಯ್ತು ರಾಯಚೂರು ತಮ್ಮ ಹೆಸರು ರೀ ಅಶ್ವಿನಿ ಸರ್. ಇಲ್ಲಿ ಯಾರ ಅಧಿಕಾರನೂ ಗೊತ್ತಿಲ್ಲ ಅಣ್ಣ ನಮ್ಗೆ. ಹಾಂ ನೀವು ದಿವಸ ಬರ್ತೀರಿ ಇಲ್ಲಿ ರೆಗ್ಯುಲರ್ ಬರ್ತೀವಣ್ಣ. ಇಲ್ಲಿ ಪುಸ್ತಕ ಹ್ಯಾಂಗೆ ಕರೆಕ್ಟ್ ಇದೆ ಪುಸ್ತಕ ಅದಾವಣ, ಯಾರು ಎಲ್ಲರೂ ಸೋಲತ್ತದ ಯುಟಿಲೈಸ್ ಮಾಡಕ್ಕೆ ಯಾವನೂ ಇಲ್ಲ ಅಧಿಕಾರಿ. ಅಧಿಕಾರಿನೇ ಇಲ್ಲ ಅಧಿಕಾರಿ ಇಲ್ಲ. ಯಾವ 10ಕ್ಕೆ ಬರ್ತಾನೆ ನೀನು ನೌಕರಿ ತ ನಾ ಮಾಡ್ತೀನಿ ಇಲ್ಲಿ, ಯಾವ ಬರ್ತಾನೋ ಯಾವ ಹೋಗ್ತಾನೆ ಒಂದು ಗೊತ್ತಾಗಿಲ್ಲ. ಹ್ಞೂ ಕುಡಿಯೋಕೆ ನೀರಿಲ್ಲ. ವಾರದಾಗ ಸೆಕೆಂಡ್ ಸ್ಯಾಟರ್ಡೆ ಸೂಟಿ ಅಂತ ಮತ್ತು ಗೌರ್ಮೆಂಟ್ ಹಾಲಿಡೇ ಸೂಟಿ ಇದ್ದಾಗೆಲ್ಲ ಸೂಟಿ. ಅದ್ರಾಗಿರೋದು 4 ಗಂಟೆ ಚಾಲೂ ಇರ್ತೈತೆ. ಅದ್ರಾಗ ಇವೆಲ್ಲ ಇಲ್ಲ ವಿದ್ಯಾರ್ಥಿಗಳಿಗೆ ಸೂಟಿ ಅಂದರೆ ಇವ್ರಿಗೆ ಆಫೀಸರ್ಗಳು ಸೂಟಿ. ನಾವು 6 ರೂಪಾಯಿ ಕೊಟ್ಟು ಓದಂಗಿತ್ತಂದ್ರೆ ನಾವು ಯಾಕೆ ಇಲ್ಲಿ ಬರ್ತಿದ್ದೆವು? ಸರ್ಕಾರ ಎದಕ್ಕೆ ಮಾಡ್ತಿಲ್ಲ ಲೈಬ್ರರಿ ಅಂತೇಳಿ ನಮ್ಮ ಪ್ರಶ್ನೆ. ಸರ್ಕಾರಿ ಅಂದರೆ ಸೌಲಭ್ಯ ಕೈಲಿ ದುಡ್ಡು ಕೊಟ್ಟು ಓದಾಗತ್ತೆ. ಇಲ್ಲೇ ಗೌರ್ಮೆಂಟ್ ಲೈಬ್ರರಿ ಬರ್ತೀವಿ. ವಾರದಾಗ 7 ದಿನ ಚಾಲೂ ಇರ್ತದೆ. ಅದ್ರಾಗ ಗೌರ್ಮೆಂಟ್ ಹಾಲಿಡೇ ಆ ಹಾಲಿಡೇ ಸೂಟಿನೇ ಮಾಡ್ತಾರೆ. ಇವ್ರು ತಾವು ಸೂಟಿ ಮಾಡಿದ್ರೆ ಒಬ್ಬ ಒಂದು ಕೂತ್ರೆ ಸಾಕು, ಉಳ್ಕಿದ ಹುಡುಗರು ಓದಕ್ಕೆ ಅನುಭವ ಆಗ್ತದೆ. ಅನುಕೂಲನೇ ಇಲ್ಲ. ನೀನು ಚೇರ್ಗಳು ಅಲ್ಲೇ ಬಿದ್ದಿದ್ದು. ನೀನು ನಮ್ಮ ಹುಡುಗರು ಕರ್ಕೊಂಡು ಹೋಗಿ ತೊಗೊಂಡಿದ್ವಿ ನಾವು ಓದಕ್ಕೆ ಆಗಂಗಿರ್ತಿಲ್ಲ ಅಂತ. ಪ್ರತಿಯೊಂದು ಅಷ್ಟೇ ವ್ಯವಸ್ಥೆ ಹಿಂಗೆ ಇದೇ ರೀತಿ ಅದು ಇದೇ ರೀತಿ. ಸೆಂಟ್ರಲ್ ನಿನ್ನೆ ಸರ್ ಬಂದರು, ಯಾರೋ ಅವರು ನಿನ್ನೆ ಒಬ್ಬರು ಆಫೀಸರ್ ಬಂದಿದ್ರು. ಅವ್ರಿಗೆ ನೀನೇ ಕಂಪ್ಲೇಂಟ್ ಮಾಡಿ ನೀರು ತಂದು ಹಾಕ್ಸ್ತೀನಿ ಅಂತವ್ರು. ಇನ್ನಾದರೂ ನೀರಿಲ್ಲ. ಇದಕ್ಕೇನು ಮುಂದೆ ಕಂಪ್ಲೇಂಟ್ ಮಾಡಿರಿ ನೀವು DC ಅವ್ರಿಗೆ ಯಾರು DC ಅವ್ರಿಗೆ ಮಾಡಿಲ್ಲಣ್ಣ, ಅವ್ರು ಸರ್ಗೆ ಮಾಡಿದ್ರೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ಮಾಡಂಗಿಲ್ಲ ಅಂದ್ರೆ ಮುಂದೆ ಹೋಗ್ತೀವಿ. ಎಷ್ಟು ವರ್ಷದಿಂದ ಇದು ಪ್ರಾಬ್ಲಮ್ ಅದ ರೀ ಇದೇ ಅಣ್ಣ, ಇದು ಚಾಲು ಆಗೋದ್ರಿಂದ ಇದೆ ಅಣ್ಣ. ನೀವು ಎಷ್ಟು ವರ್ಷದಿಂದ ಬರಾಕತ್ತೀರಿ ಲೈಬ್ರರಿಗೆ ಇದು ಚಾಲು ಆಗಿ ಒಂದು 6 ತಿಂಗಳು ಆಯ್ತಣ್ಣ. ಚಾಲು 6 ತಿಂಗಳು ನಾವು 6 ತಿಂಗಳಿಂದ private ಐತೆ ನೀವು ಎಲ್ಲಿ ಕಲಿತೀರಿ ನೀವು ನಮ್ಮ PM ಲೈಬ್ರರಿ ಇತ್ತಣ್ಣ. PM ಹತ್ರ ಹಾಂ ಹಾಂ ಅದು ಹುಡುಗರು ಕಾಂಪಿಟೇಟಿವ್ ಯಾವ ಕಾಲ್ಫಾರ್ಮ್ ಇರೋದಕ್ಕೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋದ್ರು. ಹಂಗಾಗಿ ಈ ಕಡೆ ಬರಾಕತ್ತೀವಿ ನಾವು ಓದಾಕ. ಇಲ್ಲಿ ಬಂದ್ರೆ ಇದೇ ಐತಿ. ಆದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ DC ಅವರಿಗೆ ನಮ್ಮ ಮಾಧ್ಯಮ ಮುಖಾಂತರ ಇದು ಕರೆಕ್ಟಾಗಿ ಒಂದು ರೂಟ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವಲ್ಲ, ಅದ್ರ ಥರ ಪಾಲಿಸಿ. ಇದು ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಕಾಂಪಿಟೇಟಿವ್ ಫೀಲ್ಡ್ಗಳಿಗೆ ಸೂಟಿ ಇಲ್ಲಣ್ಣ. ಅವ್ರಿಗೆ ಸೂಟಿ ಇರಬೇಕು. ಅವ್ರಿಗೋಸ್ಕರ ಎಲ್ಲ ಹುಡುಗರು ವ್ಯವಸ್ಥೆ ಆಗ್ತಾವೆ. ಈಗ ವಾರದಾಗ 4 ದಿನ ಇರ್ತವೆ. ಸೆಕೆಂಡ್ ಸ್ಯಾಟರ್ಡೆ ಸೂಟಿ, 4th ಸ್ಯಾಟರ್ಡೆ ಸೂಟಿ, ಮತ್ತು ಮಂಗಳವಾರ ಸೂಟಿ. ಸೂಟಿ ಪೂರ ಬಂದೇ ಮಾಡಿಬಿಡೋದಿತ್ತು. ಇದು ಸಭಾಭವನ ಮಾಡಿದಾರೆ. ಒಳಗೆ ಹುಡುಗರು ಜಾಸ್ತಿ ಜನ ಬರ್ತಾರೆ, ಕೂಡಕ್ಕೆ ಜಾಗ ಸಿಗಂಗಿಲ್ಲ. ಅದು ಸಭಾಭವನ ವೇಸ್ಟೇಜ್ ಅದು. ಅಲ್ಲೇ ಚೇರ್ ಹಾಕಿದ್ರೆ ಅಲ್ಲಿ ಮತ್ತೆ ಹುಡುಗರು ಕೂದಕ್ಕಾಗ್ತದೆ. ಸಭಾಭವನ ಮಾಡಿದ್ರೆ ಲ್ಯಾಬ್ ಆಗಿ ಬಿಟ್ಟಿದ್ದಾರೆ. ಅದೇ ಅವಶ್ಯಕತೆನೇ ಇಲ್ಲ. ಅದು ಹುಡುಗರಿಗೆ ಅನುಕೂಲನೇ ಇಲ್ಲ ಅಂತ ತೊಗೊಂಡು ಏನು ಮಾಡ್ಬೇಕು ನಾವು? ಇಲ್ಲಿ ಇರ್ತಾನೆ, ಯಾವ ಬರ್ತಾನೋ ಯಾವ ಹೋಗ್ತಾನೋ ಒಂದು ಗೊತ್ತಾಗಂಗಿಲ್ಲ. ಮಾರ್ಕೆಟ್ದವ್ರಿಗೆ ವಾಶ್ರೂಮ್ ಮಾಡೋಕ್ಕಾಗಿತ್ತಿದ್ದು. ಇಲ್ಲಿ ಒಬ್ಬ ಸಿಬ್ಬಂದಿ ಒಂದು ವಾಚ್ಮೆನ್ ಇಲ್ಲಿ ಹೊರಗಿನವ್ರು ಬರ್ತಾನೆ ಇಲ್ಲ ಬರ್ತಾರೆ. ಮಾರ್ಕೆಟ್ದವ್ರು ಒಂದು ತರಕಾರಿ ಇಡ್ತಾರೆ ಇಲ್ಲಿ ಸುತ್ತಮುತ್ತ. ಅಲ್ಲಿ ಬಾಜು ಹೋಗಿ ತರಕಾರಿ ಬುಟ್ಟಿ ಗಿಟ್ಟಿ ಎಲ್ಲ ನೋಡಿ ಇನ್ನೊಂದು ಈಗ ಎಲ್ಲರೂ ಬರ್ತಾರೆ, ಲೇಡೀಸ್ ಜೆಂಟ್ಸ್ ಎಲ್ಲರೂ ಬರ್ತಾರೆ. ಎಲ್ಲ ಬರ್ತಾರಣ್ಣ. ಯಾರು ಇಲ್ಲಿ VIP ಮಕ್ಳು ಇಲ್ಲಣ್ಣ. ಆ VIP ಮಕ್ಳು ಇದ್ರೆ ಇಲ್ಲಿ ಓದೋಕೆ ಬರಂಗಿಲ್ಲ. ಪ್ರೈವೇಟಾಗಿ ಹೋಗ್ತಾರೆ 600-700 ರೂಪಾಯಿ ಕೊಟ್ಟು. ಅದು ಕೊಡೋಕ್ಕಾಗಕ್ಕೆ ಇಲ್ಲಿ ಬಂದೀವಿ. ನಮ್ಮ ಡಿಸ್ಟಿಕ್ ಇದಲ್ಲ, ನಮ್ಮ ಗುಲ್ಬರ್ಗ ಡಿಸ್ಟಿಕ್. ಇಲ್ಲಿ ಓದಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ಓದಬೇಕಂತ ಇಲ್ಲಿ ಬಂದು ಇಲ್ಲಿ ಆದ್ರೂ ಹೊಯ್ಕೊಬಿಡ್ಕೊಂಡು ಐತಿ. ಏನು ರೀ ಬೇಡಿಕೆ ಏನದ ರೀ? ಬೇಡಿಕೆ ಏನಿಲ್ಲ ಅಣ್ಣ. ಇಲ್ಲಿ ಏನೇ ಆದರೂ ಒಂದು ಸಮಸ್ಯೆ, ಪ್ರತಿಯೊಂದಕ್ಕೂ ಒಂದು ಸಮಸ್ಯೆ ಐತಿ. ಒಂದು ಬುಕ್ಸ್ ಬೇಕಾದರೂ ಯಾರು ಇರಂಗಿಲ್ಲ. ನಾವೇ ಹೋಗ್ಬೇಕು, ನಾವೇ ತೊಗೋಬೇಕು. ಬುಕ್ಸ್ನೂ ಇಲ್ಲ ಇಲ್ಲಿ. ಬುಕ್ಸ್ ಇದ್ದಾವೆ, ಕೊಡೋರು ಯಾರೂ ಇಲ್ಲ. ಹಾಂ ಬುಕ್ಸ್ ಬೇಜಾನ್ ಬುಕ್ಸ್ ಇದಾವೆ. ಎಲ್ಲ ಒಂದು ಕಾಂಪಿಟೇಟಿವ್ ಸಂಬಂಧಪಟ್ಟಂಗಿಲ್ಲ. ಕತಿ, ಕಾದಂಬರಿ ಅವು ಇವು ಇದಾವೆ. ಓದೋರಿಗೆ ಓದೋ ಹವ್ಯಾಸ ಇದ್ದವ್ರಿಗೆ ಅದಾವೆ. ಬಟ್ ಕಾಂಪಿಟೇಟಿವ್ ಇಲ್ಲಿ ಇರೋದು ಸೆಕೆಂಡ್ PUC ಕಾಲೇಜ್ ಹುಡುಗರು.
ಕಾಂಪಿಟೇಟಿವ್ ಫೀಲ್ಡ್ ಹುಡುಗರು ಬರ್ತಾರೆ ಅವ್ರಿಗೆ ರಿಲೇಟೆಡ್ ಬುಕ್ಸ್ 100 ಬುಕ್ಸ್ ಅದಾವ ಅಂದ್ರೆ ಒಂದು 10 ಇಲ್ಲ 20% ಅಷ್ಟೇ ಬುಕ್ಸು. ಉಳಿದ 80-90% ಅವೆಲ್ಲ ಕಾದಂಬರಿ ಅವು ಇವು ಬುಕ್ಸ್ ಇದಾವೆ. ಆ ಬುಕ್ಸಿಂದ ಓದಿದ್ರೆ ಇಲ್ಲಿ ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ಯಾವ ಬುಕ್ ನಾವು ತಂದು ಓದ್ತೀವಿ. ಬಟ್ ಇಲ್ಲಿ ವಾಶ್ರೂಮ್ದೊಂದು ನೀರಿಂದೊಂದು ಸಮಸ್ಯೆ ಇದೆ ಅಣ್ಣ. ಇದಕ್ಕೆ ಪರಿಹಾರ ಆಗಬೇಕು. ಪರಿಹಾರ ಇಲ್ಲಾಂದ್ರೆ ಮುಂದೆ ನಿಮ್ಮ ಈಗ ಅವ್ರಿಗೆ ಹೇಳಿರಿ ನಾವು ಮಾಡಿಲ್ಲ. ಇನ್ನು ನಿನ್ನೆ ಹೇಳಿದ್ದೀನಿ ಅಣ್ಣ. ಈಗೇನು ಮುಂದೆ ನಿಮ್ಮ ಧರಣಿ ಮಾಡ್ತೀವಿ ಅಣ್ಣ. ಇಲ್ಲ ಮುಂದೆ ಬಂದು ಮಾಡ್ತೇವೆ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಕರ್ಕೊಂಡು DC ಆಫೀಸ್ ಮುಂದೆ ಡಿ ಸಿ ಆಫೀಸ್ ಮುಂದೆ ಕೊಡ್ತೀವಿ ರೀ. ಈ ಸರ್ಕಾರದಿಂದ ನಿಮ್ಗೇನು ಲ್ಯಾಬ್ರಿಗೆ ಕೊಟ್ಟರೆ ಅದಕ್ಕೆ ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಆಯ್ತು. ತಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಪಟೇಲ್ ಅಂತಣ್ಣ, ಜಾನ್ ಪಟೇಲ್. ಏನು ಗುಲ್ಬರ್ಗಂದ ಬಂದೇನೆ? ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಜೋರ್ಗಿ ತಾಲೂಕು ಎಡ್ರಾಮಿ. 2-3 ತಿಂಗಳು ಆಯ್ತು ರೀ. ಇಲ್ಲಿ ಜಾಗ ಇಲ್ಲ ನಿಮ್ಗೆ ಇಲ್ಲೇ ಕೂತು ಓದಾಕತ್ತಿರಲ್ಲ? ಹಾಂ ದಿವಸ ಇದೇ ರೀತಿ ಇರ್ತವ ಏನು ಹೆಂಗೆ ರೀ? ಒಂದು ದಿವಸ ಇರ್ತಾರೆ, ಒಂದು ದಿವಸ ಇರಲ್ಲ ರೀ. ಹಾಂ ಎಷ್ಟು ಗಂಟೆಗೆ ಬರ್ತೀರಿ ನೀವು? ನಾವು 9 ಬರ್ತೀನಿ ರೀ. 9 ಗಂಟೆಗೆ ಬರ್ತೀವಿ ದಿವಸ. 9ರಿಂದ ಎಷ್ಟು ಗಂಟೆ ತನಕ ಓದ್ತೀರಿ? 12 ತನಕ. 12 ತನಕ ಇರ್ತೀರಿ ಇಲ್ಲಿ. ಮತ್ತೆ ಇಲ್ಲಿ ಹಾಂ ಜಾಗ ಇಲ್ಲ ರೀ, ಅದಕ್ಕಾಗಿ ಎಲ್ಲರೂ ಇಲ್ಲೇ ಕೂತು ಓದಾಗತ್ತೀರಿ ನೀವು. ಮತ್ತು ಅಲ್ಲಿ ಆ ಕಡೆ ಕಾನ್ಫರೆನ್ಸ್ ಹಾಲ್ ಅದಲ್ಲ ರೀ, ಅದು ಬಂದೇ ಅದಲ್ಲ, ಅದು ಖಾಲಿನೇ ಅದಲ್ಲ? ಅದು ನನಗೆ ಗೊತ್ತಿಲ್ಲ, ನಾನು ಈಗ ಬರತ್ತೆ. ಈಗ ಬರಾಕತ್ತಿ ಎಷ್ಟು ದಿವಸ ಆತ್ರಿ ಬಂದು? ಒಂದು 2-3 ದಿವಸ ಆಯ್ತು ರೀ. ಇಲ್ಲೇ ಕೂತಿ ಇದು ಓದಾಕತ್ತೀರಿ ನೀವು? ಒಂದೊಂದ್ಸಲ ಜಾಗ ಸಿಗುತ್ತೆ, ಒಂದು ಸಿಗೋದಿಲ್ಲ ರೀ. ಎಷ್ಟು ಗಂಟೆಗೆ ಬರ್ತೀರಿ ಇಲ್ಲೇ? ಒಂದು 9 ಗಂಟೆಗೆ ಬರ್ತೀನಿ. ಹಾಂ ಎಷ್ಟು ಗಂಟೆ ತನಕ ಓದ್ತೀರಿ? ಒಂದು ಮಧ್ಯಾಹ್ನ ತನಕ ಇರ್ತೀರಿ ಇಲ್ಲಿ. ಮತ್ತೇನು ರೀ ಇದೇ ರೀತಿ ನೀವು ಕೂತಿ ಇಲ್ಲೇ ಓದಾಕತ್ತೀರಿ, ನಿಮ್ಗೆ ಓದಾಕಾಗ್ತೈತೆ ಚೆನ್ನಾಗಿ, ಕರೆಕ್ಟ್ ಆಗುತ್ತೆ. ಕಂಫರ್ಟಬಲ್ ಆಗ್ತದೆ ನಿಮ್ಗೆ. ಅದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಿ? ನಮ್ಮ ಸರ್ಕಾರ ಇರಲಿ, ಸರ್ಕಾರ ಅಂತ ನಾವು ಎಲ್ಲ ಸೌಲಭ್ಯ ಕೊಟ್ಟಿವಿ ಅಂಥೇಳಿ, ಇದಕ್ಕೆ ಏನು ಅಂತೀರಿ ನೀವು? ಏನು ಮಾಡ್ಬೇಕು ರೀ? ಫಂಡ್ಸ್ ಬಂದಿದ್ದೆಲ್ಲ ಇದಕ್ಕೆ ಯೂಸ್ ಮಾಡ್ಬೇಕು ರೀ. ಫಂಡ್ಸ್ ಬರ್ತಾವ ಅಥವಾ ಇಲ್ಲ? ಬರ್ತೈತಿಲ್ಲ, ಸರ್ಕಾರ ಕೊಡ್ತಾರೆ ರೀ ಶಿಕ್ಷಣಕ್ಕಾಗಿ, ಆದರೆ ಇದಕ್ಕೆ ಯೂಸ್ ಮಾಡೋದಿಲ್ಲ ಅವರು. ಏನು ಮಾಡ್ತಾರೆ ಅದು? ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲಾಧಿಕಾರಿಗೆ? ಆದಷ್ಟು ಅವರೇ ಬಂದು ಇದು ಮಾಡಿಸ್ಬೇಕು, ಬಂದು ಇಲ್ಲಿ ನೋಡ್ಬೇಕು ಪರಿಸ್ಥಿತಿ ಏನು ಅಂತೇಳಿ. ಹಾಂ. ತಮ್ಮ ಹೆಸರು ಹೇಳ್ರಿ. ಮಂಜುನಾಥ್ ಚೌಹಾಣ್. ಏನು ಓದಾಕತ್ತೀರಿ ಚೌಹಾಣರ? ನಾವು BSc ರೀ. BSc ರೀ. ಯಾವ ಕಾಲೇಜ್ ಹೋಗ್ತೀರಿ? ಇಲ್ಲೇ ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತೀರಿ. ಮತ್ತು ನಿಮ್ಮೊಂದು ಪರ್ಸನಲ್ ಆಗಿದೆ ಅಂದರೆ ಚಲೋ ಆಗ್ತದೆ. ಬೇಕು ಸರ್ ಪರ್ಸನಲ್. ಪರ್ಸನಲ್ ಎಲ್ಲ ಹಿಡಿದವ್ರಿಗೆ ನಿಮಗೆ ಹಾಂ ಸರ್, ಸಪ್ರೇಟ್ ಬೇಕು. ಮತ್ತು ಏನೇನು ಸಮಸ್ಯೆ ಅದಾವಮ್ಮ ಇಲ್ಲಿ? ಸರ್ ನೀರಿನ ಸಮಸ್ಯೆ ಇದೆ, ಮತ್ತು ಮಂಗಳವಾರ ಸೂಟಿ ಇದೆ. ಮಂಗಳವಾರ ಸೂಟಿ ಇರ್ತದೆ? ಯಾಕ್ರಿ ಮಂಗಳವಾರ ಸೂಟಿ? ಮಂಗಳವಾರ ಸೂಟಿ ಇದೆ, ಹಾಂ. ಬಟ್ 4th ಸ್ಯಾಟರ್ಡೇ ಸೂಟಿ ಇದೆ ಸರ್. ಹಾಂ. ಮತ್ತು ಎವ್ರಿ ಮಂಡೇ ಸೂಟಿ ಇದೆ, ಮತ್ತು ಗೌರ್ಮೆಂಟ್ ಹಾಲಿಡೇ ಸೂಟಿ ಇದೆ ಸರ್. ಹಾಂ. ಸರಿಯಾಗಿ ಫೆಸಿಲಿಟಿ ಇಲ್ಲ ಸರ್, ನಾಷ್ಟ ಮಾಡೋಕ್ಕೂ ಪ್ಲೇಸ್ ಇಲ್ಲ. ಒನ್ ಡೇ ಟೆರಿಸ್ನಾಗ ಹೋದ್ರೆ ಅಲ್ಲಿ ಯಾಕೆ ಹೋಗ್ಯಾರ, ಯಾರು ಹೋಗಿ ನಿಮ್ಗೆ ಅವಕಾಶ ಕೊಟ್ಟಾರಂತೆ ಸರ್ ಎಲ್ಲ ನಮಗೆ 1 ವರ್ಡಲ್ಲಿ ಯೂಸ್ ಮಾಡಿ ಬೈದ್ಬಿಟ್ರು ಸರ್. ನಿನ್ನೆ ಸರ್ ನೀರಿದ್ದಿಲ್ಲ, 2 days ನೀರಿದ್ದಿಲ್ಲ ಸರ್. ಅಲ್ಲಿ KM ಬಕ್ಷಿ ಸರ್ ಅಂತಿದ್ದಾರೆ ಸರ್, ಆಚಕಡೆ ಲೈಬ್ರರಿ ಅವರು. ಅವ್ರು ನಮ್ಗೆ ನಿನ್ನೆ ಒಂದಿನ ನೀರು ಕೊಟ್ಟಿದ್ರು ಸರ್. ಆ ನೀರು ಕೊಟ್ಟಿದ್ದಕ್ಕೆ ಅವ್ರಿಗೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀರು ಬರೀ ನಿಮ್ಮ ನೀರು ಕೊಟ್ಟಿರ್ತದೆ, ಹಾಂ ಸರ್. ಯಾಕೆ ನೀರು ಕೊಡಬಾರ ಸೇನಾ? ನಿನ್ನೆ ಇಲ್ಲ ಸರ್, ಬಟ್ ಇಲ್ಲಿ ಏನಾದರೂ ನಾವು ಕೇಳಕ್ಕೆ ಹೋದ್ರೆ ಫೆಸಿಲಿಟಿ ಅಲ್ಲ, ಇಲ್ಲ ನಿಸತ್ ಸರ್ ಮೇಡಮ್ ನೀರಿಲ್ಲ, ವ್ಯವಸ್ಥೆ ಮಾಡಿಕೊಡ್ತೀರಾ, ನೀರಿಲ್ಲ ಏನು ಮಾಡೋದು, ಈ ಥರ ಮಾತಾಡ್ತಾರೆ ಸರ್. ಯಾರು ಲೈಬ್ರರಿಯನ್ ಯಾರು ಇದ್ದಾರೆ ಇಲ್ಲಿ? ಯಾರದಾರೆ ಸರ್ ಗೊತ್ತಿಲ್ಲ ಸರ್. 1-2-3 ಜನ ಸರ್ ಇದ್ದಾರೆ, ಅವರು ಪ್ಯೂನ್ ಮೇಡಮ್ ಅದಾರೆ. ಬಟ್ ಕಮ್ಯುನಿಕೇಶನ್ ಈ ಸತಿ ಇಲ್ಲಿ ಲೈಬ್ರರಿ ಬರೋರು ಮಾತ್ರ ಗ್ರಾಜುಯೇಟೆಡ್ ಡಿಗ್ರಿ ಮುಗಿಸಿರ್ತಾರೆ ಸರ್. ಸ್ವಲ್ಪ ಕಮ್ಯುನಿಕೇಶನ್ ಅವ್ರಿಗೆ ಒಂಥರ ಕ್ವಶನ್ ಇದೆ ಸರ್, ನೀರಿಲ್ಲ, ಆ ಸೈಡ್ ಹೋಗ್ಬೇಡ, ಬಂದಾಗ್ಯದ, ಹಂಗಂದ್ರೆ ಸರ್ ನಾವು ಏನು ಮಾಡಬೇಕು? ಇವ್ರೇನು ಮನೆಯಿಂದ ಕೊಡಾಕತ್ತಾರೆ ಏನು ಸರ್ಕಾರದಿಂದ ಇಲ್ಲ ಬರಾಕತ್ತಾರೆ? ಹಾಂ. ಈಗ ಬುಕ್ಸ್ ಆದ್ರೆ ಎಲ್ಲ ಬರೀ ಚರಿತ್ರೆ ಬುಕ್ಸ್ ಸರ್, ಅದನ್ನ ತೆಗೆದುಕೊಂಡು ಏನು ಮಾಡೋದು? ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಬುಕ್ ಬೇಕಾ ಅವು ಕೊಟ್ಟರೆ ನಮಗೆ ಚೆನ್ನಾಗಿರುತ್ತೆ. ಈಗ ಅದು ಬುಕ್ಸ್ ಇಲ್ಲ? ಇಲ್ಲ, ಅಷ್ಟು ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುವಂಥ ಬುಕ್ಸ್ ಇಲ್ಲ ಸರ್. ಇಲ್ಲ. ಅವು ಯಾವಾಗೋ 2 or 4 years ಹಿಂದಿನ ಬುಕ್ಸ್ ಇದಾವೆ ಸರ್. ಅವು ಓಲ್ಡ್ ಇದಾವೆ, ಬಟ್ ಆತ್ಮಚರಿತ್ರೆಗಳು, ಕಥನಗಳು ಈ ಥರ ಅದಾವೆ ಸರ್. ಹಾಂ. ನಿಮ್ಗೆ ಬೇಕಾಗಿದೆ ಯಾವ ಪುಸ್ತಕಗಳು? ಕಾಂಪಿಟೇಟಿವ್ ಫೀಲ್ಡ್ ಸರ್, KPSC ಆಗಿರ್ಬೋದು, UPSC ಆಗಿರ್ಬೋದು. ಅಂತ ಯಾವ ಪುಸ್ತಕ ಇಲ್ಲ ಇಲ್ಲಿ? ರೇರ್ ಸರ್, ಕಡಿಮೆ, ಒಂದು 10% ಇರ್ಬೋದು. ಓಲ್ಡ್ ಪುಸ್ತಕ ಇದೆ. ಇಲ್ಲಿ ಎಷ್ಟು ಪುಸ್ತಕಗಳು? ಕಡಿಮೆ, ಭಾಳ ಅಂದರೆ ಕಡಿಮೆ, 10%. ಮತ್ತೆ ಏನೇನು ಸಮಸ್ಯೆ ಅದಾವೆ ನಿಮಗೆ? ನೀರು ಮತ್ತು ಟಾಯ್ಲೆಟ್ದಲ್ಲಿ ಏನು ಸ್ವಚ್ಛ ಅದಾವ ಅಥವಾ ಇಲ್ಲ? ಸರ್ ಅದು ಒಂದೇ ಓಪನ್ ಇದೆ ಸರ್. ಹಾಂ. ಉಳ್ಕೋದೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ಇಲ್ಲಿ ಲೇಡೀಸ್ ಇಲ್ಲಿ ಜೇಂಟ್ಸ್ ಅಂತೇಳಿ ಹಾಕ್ಯಾರ, ಚಾಲೂ ಅದಾವ ಅಥವಾ ಇಲ್ಲ? ಚಾಲು ಇದಾವೆ ಸರ್, ಒಂದು ಚಾಲು ಇಟ್ಟಿದ್ದಾರೆ, ಉಳ್ಕೋದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿಬಿಟ್ರೆ? ಮತ್ತೆ ಟೆರಿಸ್ ಇದೆ ಸರ್. ಅಲ್ಲಿ ಈ ಸದ್ಯ ಲೈಬ್ರರಿಯಲ್ಲಿ ಜಾಸ್ತಿ ಜನ ಬರೋದ್ರಿಂದ ಪ್ಲೇಸ್ ಸಿಗಲ್ಲ ಸರ್. ಒಂದ್ ಕಡೆ ನಾವು ಟೆರಿಸ್ ಅಲ್ಲಿ ಕೂತ್ ಹೋಗ್ಬೇಕಂದ್ರೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಮತ್ತೆ ನಾಷ್ಟ ಮಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕ್ಲೀನ್ ಆಗಿರಲ್ಲ ಸರ್. ಅವಾಗ ಹೋದ್ರೆ ಅಲ್ಲಿ ಯಾರು ಅವಕಾಶ ಕೊಟ್ಟಾರ ನಿಮಗೆ, ನೀವು ಮನೆಗೆ ಹೋಗಿ ಮಾಡಿ ಬರ್ಬೇಕು, ಇಲ್ಲಿ ನಾಷ್ಟಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಲೈಬ್ರರಿಯಲ್ಲಿ ಬಂದ್ರೆ ಮತ್ತೆ ಸರ್ ಇಲ್ಲಿ ಬಂದ್ರೆ ನಾವು 4-5 ನಿಮಿಷ ಹೋಗ್ಬೋದಾಗಿತ್ತು. ಯಾರಾದ್ರೂ ಹೋದ್ರೆ ಎದ್ದು ಹೋದ್ರೆ ಆ ಬ್ಯಾಗ್ ಸರಿಸಿ ಬ್ಯಾರ್ದಾಗ ಕೊಡ್ಬೇಕಂತ ಸರ್. ಅಂದ್ರೆ ಈ ಸದ್ ಓದಾಕ್ ಕೂತಿದ್ದೇವೆ ಅಂದ್ರೆ 24 ಒಂದೇ ಕಡೆ ಕೊಡೋಕ್ಕಾಗತ್ತೆ ಸರ್. ಹಾಂ. ಹಾಂ. ಎಷ್ಟು ಗಂಟೆಗೆ ಬರ್ತೀರಿ ನೀವು ಇಲ್ಲಿ? ನಾವು ಊರಿಂದ ಬರ್ತೀವಿ ಸರ್. ಯಾವ ಊರು ನಿಮ್ಮ? ಬಾಗೇವಾಡಿ. ಬಾಗೇವಾಡಿಯಿಂದ ಬರ್ತೀರಿ ನೀವು?
ಇದು ಸೂಟಿ ಇರ್ತಾವಲ್ಲ ನಿಮಗೆ ಅದು ಅದು ತೊಂದರೆ ಭಾಳ ಆಗ್ತದೆ ಪ್ರಾಬ್ಲಮ್ ಆಗುತ್ತೆ ಬಾರ್ ಪ್ರಾಬ್ಲಮ್ ಗೌರ್ಮೆಂಟ್ ಹಾಲಿಡೇ ಇರ್ತಾವೆ 1 ಮಂತ್ and 15 days ಹಾಲಿಡೇನೇ ಹೋಗ್ಬಿಡುತ್ತೆ ಸರ್ ಕೆಲವೊಂದು ಟೈಮು ನಿಮ್ಗೆ ಅವಾಗ ಓದೋಕೆ ಸದ್ಯ 1 day ಬರೋದ 1 day ಓದೋದು ಆ ಥರ ಇದು ಅನ್ಸಲ್ಲ ಸರ್ ನಮ್ಗೆ ರೆಗ್ಯುಲರ್ಲಿ ಸೂಟಿ ಇಲ್ಲಾರ್ದೆ ಮಾಡಿಕೊಟ್ರೆ ಬೆಸ್ಟ್ ಸರ್ ಮತ್ತೆ ಲೈಬ್ರರಿ ಅಂತ ಮಾಡಿದಂದ್ರೆ ಅದಕ್ಕೆ ಅದಕ್ಕೆ ಸೂಟಿ ಬೇಡ ಸೂಟಿ ಗೌರ್ಮೆಂಟ್ ಹಾಲಿಡೇ ಏನಿಲ್ಲ ನಮ್ಗೆ ಸೂಟಿ ಬೇಡ ಸೂಟಿ ಅಂತೇಳಿ ಬೇಡ ಸರ್ ಕಂಟಿನ್ಯೂ Continue ಎಲ್ಲ ಇರ್ಬೇಕು. ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ ಸರ್ ಹೆಲ್ಪ್ ಆಗಲಿ ಅಂತೇಳಿ ಈಗ ಏನು ನಮ್ಮ ಜಿಲ್ಲಾಧಿಕಾರಿ ಇರಲಿ ನಮ್ಮ ಸರ್ಕಾರದಿಂದ ಸಾಕಷ್ಟು ಅನುದಾನ ಕೊಡ್ತಿದ್ದಾರೆ ಒಳ್ಳೆ ಸರ್ ಯಾರೋ ಇಲ್ಲೊಬ್ರಿಗೆ ವರ್ಕ್ ಮಾಡ್ತಾರಂದ್ರೆ ಪ್ರಾಮಾಣಿಕವಾಗಿರ್ಬೇಕು ಗೌರ್ಮೆಂಟಿಂದ ಅವ್ರು ಏನೋ ದುಡ್ಡು ತೊಗೊಂಡು ಕೊಡ್ತಾರೆ ಅವ್ರ ಮನೆಯಿಂದ ಅಂತೂ ನಮಗೇನು ಹಾಕಲ್ಲ ಗೌರ್ಮೆಂಟ್ ಬಂದಿದ್ದಾನೆ ಫಂಡ್ ಹಾಕ್ತಿರ್ತಾರೆ ನಾನು ಸರಿಯಾಗಿ ಯೂಸ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋದು ಮಾಡ್ಬೇಕು ಸರ್ ಅದು ನಮ್ಮ ಪರವಾಗಿ KM ಬಕ್ಷಿ ಸರ್ ಇದಾರಂತ ನನಗೆ ಅನಿಸಿದೆ ಸರ್ ಇಲ್ಲಿ ಪ್ರಕಾರ ನೋಡಿದ ಪ್ರಕಾರ ಬಟ್ ಅವ್ರಿಗೇನೋ ನೀನೇ ಟ್ರಾನ್ಸ್ಫರ್ ಮಾಡಿದಾರೆ ಸರ್ ಬರೀ ನಿಮ್ಮ ನೀರು ಕೊಟ್ಟು ಸಂಬಂಧ ಟ್ರಾನ್ಸ್ಫರ್ ಮಾಡಿ ಹಾಂ ಅದೇನೋ ನೀನೇ ನೀರು ಕೊಟ್ಟಿದ್ಕ ಬಟ್ ಅವ್ರು ಇಲ್ಲಿ ಬಂದು ಕೇಳಿದಾರೆ ಸರ್ ನೀರು ಕೊಟ್ಟಿದ್ದೀರಂತ ಕೊಟ್ಟಿಲ್ಲ ಯಾಕಿಲ್ಲ ಅಂತ ಕೇಳಂದಿದ್ದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಬರೀ ನೀರು ನಿಮ್ಗೋಸ್ಕರ ನೀರು ಕೊಟ್ಟು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಕೇಳೋಣ ಟ್ರಾನ್ಸ್ಫರ್ ಹಾಂ ಮಾಡಿ ನೀರಿಲ್ಲ ಅಂದರೆ ಸರ್ ಇಲ್ಲಿ ನೀರು ಇರ್ಲಿಕ್ಕೆ ನಾವು ನಿನ್ನೆ ಕೇಳಿದ್ವಿ ಸರ್ ಮಧ್ಯಾಹ್ನ ಬಂದು ಸರ್ ನೀರಿಲ್ಲ ಅಂತ ಯಾವಾಗ ಬರತ್ತೆ ಅಂತ ಸರ್ ನೀರು ಬಿಡ್ತೀರಿ ಅಂತ ಕೇಳಿದ್ರೆ ನೀರು ನಮಗೆ ಇಲ್ಲಿ ಎಲ್ಲಿಗೆ ಬಿಡೋಣ ಸರ್ ಮತ್ತೆ ಯಾವಾಗ ಬರುತ್ತೆ 1 or 2 hour ಬರುತ್ತೆ ಸರ್ ನಿನ್ನೆ ಡೇನು ಹೋಯ್ತು ಇವತ್ತಾದ್ರೂ ನೀರಿಲ್ಲ 3 days ಸರ್ ನೀರಿಲ್ಲ ಈಗ ನೀರಿಲ್ಲ ವಾಶ್ರೂಮ್ ಹೋಗೋದು ನೀರಿಲ್ಲ ಮತ್ತೆ ಹೆಂಗೆ ಹೋದ ಸರ್ ಏನು ಮಾಡೋದು ನಮ್ಮ ಜಿಲ್ಲಾಧಿಕಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜಿಲ್ಲಾಧಿಕಾರಿಗೆ ಅಂತಂದ್ರೆ ಸರಿಯಾಗಿ ವಿಸಿಟ್ ಮಾಡ್ಬೇಕು ಸರ್ ಅವಾಗವಾಗೆ ಒಳ್ಳೆಯ ಅಧಿಕಾರಿಗಳು ಏನು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ನೋಡಬೇಕು ಸ್ಟೂಡೆಂಟ್ಗಳಿಗೆ ಏನು ಪ್ರಾಬ್ಲಮ್ ಆಗಿದೆ ನೋಡಬೇಕು ಪ್ರಾಮಾಣಿಕ ವ್ಯಕ್ತಿಗಳು ಟ್ರಾನ್ಸ್ಫರ್ ಮಾಡಬಾರ್ದು ಒಳ್ಳೆಯ ವ್ಯಕ್ತಿಗಳು ಇಲ್ಲಿ ಒಂದು ವರ್ಕ್ ಮಾಡೋಕೆ ಇಟ್ಟರೆ ಚೆನ್ನಾಗಿರುತ್ತೆ ಆಯ್ತು ತಮ್ಮ ಹೆಸರು ಹೇಳಿ ತಾನು ಸರ್ ಬಂದದ ನಿನ್ನ ಸಾಹೇಬ್ರಿದ್ರು ಸಾಹೇಬ್ರ ಗಮನಕ್ಕೆ ಬಂದದ ಅವರು ನೀನು ಅದನ್ನೆಲ್ಲ ಜಾಗ ನೋಡಿ ಎಲ್ಲಿ ಸಂಪ್ ಮಾಡಬೇಕು ಮೋಟ್ರ್ ಬಗ್ಗೆ ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು ಇದು ಬಂದಿಂದ ಸಮಸ್ಯೆ ಇದೆ ಸರ್ ಇದ್ರ ಬಗ್ಗೆ ಏನಾದರೂ ಒಂದು ಶಾಶ್ವತ ಪರಿಹಾರ ಅಂತ ಹೇಳೇನ್ರಿ ನಾನು ಅದಕ್ಕೆ ಅವರು ಸಂಪದ್ದು ಜಾಗ ನೋಡಿ ಅದನ್ನು ಹೇಳ್ಯಾರ ಅದನ್ನು ಸಂಪ ತೆಗಿಸಿ ಆದಷ್ಟು ಬೇಗನೆ ಅದನ್ನು ನೀರು ಸಂಗ್ರಹದಕ್ಕೆ ಒಂದು ವ್ಯವಸ್ಥೆ ಇಲ್ಲಾಗಿದೆ ನಮ್ಮಲ್ಲಿ ಮೊದಲಿಂದ ಬಿಲ್ಡಿಂಗ್ ಯಾಕೆ ಹಂಗಾಗಿದೆ ನನಗೆ ಗೊತ್ತಾಗಿಲ್ಲ ಮತ್ತು ಬಿಲ್ಡಿಂಗ್ ಕಟ್ಕೊಂಡು ಬಂದಾಗ ನೀರು ಸಂಗ್ರಹದ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ಅದು ಆಗಿಲ್ಲ ಈಗ ಅದ್ರ ಬಗ್ಗೆ ಸರ್ ಆ್ಯಕ್ಷನ್ ತೊಗೊಳ್ತಿದ್ದಾರೆ ಸಂಪ್ ಮಾಡಿ ಅದು ನೀರು ಸಂಗ್ರಹ ಮಾಡಿ ಇನ್ನು ಮುಂದೆ ನೀರಿನ ಸಮಸ್ಯೆ ಆಗಲಾರ್ದು ನೋಡ್ಕೊಳ್ತೇವೆ ಸರ್ ಅದು ನೀವು ಮಾಡ್ತೀರಿ ಅದು ಬೇರೆ ಸರ್ ಈಗ ತಾತ್ಕಾಲಿಕ ಏನು ಮಾಡಿ ನೀವು 3 ದಿವಸದಿಂದ ಅವ್ರಿಗೆ ನೀರು ಕುಡಿಯೋಕೆ ನೀರಿಲ್ಲ ಈಗ ವಾಶ್ರೂಮ್ ಹೋಗಿ ಬರ್ತಾ ಇದ್ದಾರೆ ಅಲ್ಲಿ ನೀರೇ ಇಲ್ಲ ಅಂದರೆ ವಾಶ್ರೂಮ್ ಹೆಂಗೆ ಮಾಡಬೇಕು ಅವ್ರು ಹೆಂಗೆ ಓದಬೇಕು ಇದು ಉಜ್ವಲ ಭವಿಷ್ಯ ಸರ್ ಮುಂದೆ ಬರೋದು ಈ ಮಕ್ಕಳದಲ್ಲಿ IAS IPS ಏನು ಆಗ್ಬೋದು ಇವರು KS ಆಗ್ಬೋದು ಹಾಂ ತಹಶೀಲ್ದಾರ್ ಆಗ್ಬೋದು ಏನು ಎಲ್ಲ ಆಗ್ಬೋದು ಇವರು ಡಾಕ್ಟರ್ ಆಗ್ಬೋದು ಏನೇನಾಗ್ಬೋದು ಆದರೆ ನೀವು ಇವ್ರಿಗೆ ಈ ರೀತಿ ಇದು ಮಾಡಕತ್ತಂದ್ರೆ ಹಂಗೆ ಅಲ್ಲಿ ಕೂತಾಗ ಜಾಗ ಇಲ್ರಿ ಅವ್ರಿಗೆ ತಳಕ್ಕೆ ಕೂತೋದಾಗತ್ತಾರೆ ಯಾಕಮ್ಮ ಯಾಕೆ ಕೂತಾಗ್ತದೆ ಇಲ್ರಿ ಜಾಗ ಇಲ್ಲ ಸರ್ ಅಂತಾರೆ ಮತ್ತು ಇದು ಮೀಟಿಂಗ್ ಹಾಲ್ ಹತ್ತಿರ ನೀವು ಲಾಕ್ ಹಾಕಿಬಿಟ್ರಿ ಅದು ಯಾಕೆ ಓಪನ್ ಮಾಡ್ತಾ ಇಲ್ಲ ಮೀಟಿಂಗ್ ಹಾಲ್ ಅದತ್ತಲ್ಲ ನಿಮ್ಮಲ್ಲಿ ಮೀಟಿಂಗ್ ಹಾಲ್ ಇದು ಯಾವ್ದಾರು ಚಿಲ್ಡ್ರನ್ ಹ್ಞೂ ಮತ್ತು ಅಲ್ಲಿ ಯಾಕೆ ಅವ್ರಿಗೆ ಕೊಡಕ್ಕೆ ಎಲ್ಲಿ ಓಪನ್ ಅದಾವ್ರಿ ಅವ್ರಿಗೆ ಹೇಳೋದು ಇಲ್ರಿ ಬರೀ ಮೀಟಿಂಗ್ ಮಾಡ್ತಾರೆ ಅವ್ರು ಹೇಳ್ತಾರೆ ಬರೀ ಮೀಟಿಂಗ್ ಅಂತ ಹೇಳಿ ಹೇಳ್ತಾರೆ ಅಂತೇಳಿ ಅಲ್ಲಿ ಇಲ್ಲ ಇದು ಈಗ ಆಗ್ತಾಯಿಲ್ಲ ಇದು ನಿಮ್ಮ ಅಧಿಕಾರಿ ಗಮನಕ್ಕೆ ಇದೆ ಅಥವಾ ಇಲ್ಲ ಸರ್ ಇದು ಮತ್ತು 3 ದಿವಸ ನೀರಿಲ್ಲ ಅಂತ ನೀವೇನು ಹೆಂಗೆ ಮಾಡ್ತಿದ್ದೀರ ನೀರು ನೀವು ಹೆಂಗೆ ಕುಡಿಯಾಕತ್ತೀರಿ ಸರ್ ಹಾಂ 3 ದಿವಸ ಆಯಿತು ನೀರಿಲ್ಲ ಅಂದರೆ ನೀವು ಹೆಂಗೆ ಕುಡಿಯಾಕತ್ತೀರಿ ನೀರು ಇನ್ನು ಮನೆಯಿಂದ ತೊಗೊಂಬರಾಕತ್ತೀರಿ ಸರ್ ಏನು ಇಷ್ಟು ಮಕ್ಕಳು ಏನು ಮಾಡ್ಬೇಕು ಸರ್ ಪಾಪ 3 ದಿವಸದಿಂದ ಇಲ್ಲ ಅಂದರೆ ಸರ್ ಮತ್ತು ಸರ್ ಏನು ಸರ್ ಅಲ್ಲ ಸರ್ ಈಗ ಕರೆಕ್ಟ್ ಅದು ಲ್ಯಾಬ್ರೇರಿ ನೀವು ಅದಿರಿ ಅಥವಾ ಇಲ್ಲ ಮತ್ತು ಇವ್ರಿಗೆ ಅವ್ನು ಮುಟ್ಟಿಸ್ಬೇಕಿಲ್ಲ ನೀವು ಪೋಸ್ಟ್ಮ್ಯಾನ್ ಅದಿರಲ್ರಿ ಅದ್ರ ಬಗ್ಗೆ ನಾವು ಸಂಪದೆಲ್ಲ ಹೇಳಿ ಹೋಗ್ಯಾರೆ ಮತ್ತು ಇವತ್ತಿನ ನೀರಿನ ಬಗ್ಗೆ ಆಡಳಿತವಾದವ್ರು ಏನು ಆದೇಶ ಕೊಟ್ಟಾರ ಗೊತ್ತಿಲ್ಲ ಅಲ್ರಿ ಇಲ್ಲಿ ಸಮಸ್ಯೆ ಆಗ್ತದೆ ಸಾಕಷ್ಟು ಅವ್ರು ಏನಂತಾರೆ ತಾತ್ಕಾಲಿಕ ವ್ಯವಸ್ಥೆ ಮಾಡೋದು ಗೊತ್ತಿಲ್ಲ ರೀ ಸರ್ಕಾರದಿಂದ ಅನುದಾನ ಬರ್ತವೆ ಅಥವಾ ಇಲ್ಲ ಬರ್ತೈತೆ ರೀ ಈಗ 6 ತಿಂಗಳಿಗೊಮ್ಮೆ ಇದಕ್ಕೆ ಈಗ ಲೈಬ್ರರಿ ಸಂಬಂಧಿ ಅನುದಾನ ಬರ್ತದೆ ರೀ ಮತ್ತು ಅದು ಏನು ಯುಟಿಲೈಸ್ ಮಾಡಾಕತ್ತೀರಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ರೀ ಸರ್ ಅದು ನಿರ್ಧಾರ ಸಾಹೇಬ್ರು ನಮ್ಗೆ ಯಾರು ನಿಮ್ಮ ಸಾಹೇಬ್ರು ಯಾರು ಅದಾರ ಇಲ್ಲಿ ಶ್ರೀ ಜಯಪ್ರಕಾಶ್ ಅಂತ ಹೇಳಿ ಎಲ್ಲಿರ್ತಾರೆ ಅವರು ಯಾದಗಿರಿಗೆ ಮಾಡ್ತಾರೆ ಯಾಕೆ ರೀ ಯಾದಗಿರಿ ಬಿಜಾಪುರ ಇನ್ಚಾರ್ಜ್ ಎರಡು ಇನ್ಚಾರ್ಜ್ ಕೊಟ್ರೇನ್ರಿ ಅವ್ರಿಗೆ ಬಿಜಾಪುರ ಹೆಚ್ಚುವರಿ ಅದ್ರಿ ಹಾಂ ಯಾದಗಿರಿ ಫಿಕ್ಸ್ ಮಾಡ್ತಾರೆ ಹಾಂ ಇಲ್ಲಿ ಎಷ್ಟು ದಿವಸ ಬರ್ತಾರೆ ಅಲ್ಲಿ ಎಷ್ಟು ದಿವಸ ಹೋಗ್ತಾರೆ ಅವರು ಇಲ್ಲಿ ಯಾವಾಗ ಇರ್ತಾರೆ ಅವರು ಬಿಜಾಪುರ್ನಾಗ ಎಷ್ಟು ದಿವಸ ಇರ್ತಾರೆ 3 ದಿನ ಬರ್ತಾರೆ ಸರ್ 3 ದಿನ ಇಲ್ಲಿ 3 ದಿನ ಅಲ್ಲಿ ಏನ್ರಿ ಮತ್ತು ಇಲ್ಲೊಂದು ಕಂಪ್ಲೇಂಟ್ ಹೋದ್ರೆ ಜನರಿಂದ ಏನು ಹೇಳ್ತಾರೆ ಗೌರ್ಮೆಂಟ್ ಹಾಲಿಡೇಗೆ ಸೂಟಿ ಪ್ರತಿ 2 ಮಂಗಳವಾರ ಸೂಟಿ ಯಾಕೆ ರೀ ಸರ್ ಗೌರ್ಮೆಂಟ್ ಹಾಲಿಡೇ ಸೂಟಿ ಇರುತ್ತೆ ಸರ್ ಇಲ್ಲಿ ಯಾಕೆ ರೀ ಲೈಬ್ರರಿ ಅದಾರ ಇದು ಗೌರ್ಮೆಂಟ್ ಕಾಲೇಜ್ ಅದು ಏನ್ರಿ ಸರ್ ಸಿಬ್ಬಂದಿ ಕೊಡ್ತೇನೆ ಸರ್ಕಾರದಿಂದ ಏನು ಮಾಡಬೇಕು ಸರ್ ಗೌರ್ಮೆಂಟ್ ಹಾಲಿಡೇ ರಜೆ ಕೊಡಬೇಕು ಸಿಬ್ಬಂದಿಗೂ ರಜೆ ಮತ್ತು ಸರ್ ಮಂಗಳವಾರ ಸೂಟಿ ಯಾಕೆ ಸರ್ ಲೈಫ್ ಅಂತ ಇರ್ತದಲ್ಲ ಸರ್ ಇರ್ತೈತಿ ಹೆಚ್ಚಿಗೆ ಮಾಡ್ಕೊರಲ್ಲ ಸರ್ ಮಕ್ಕಳಿಂದ ಒಂದು ಬೆಳಕಿ ಅದು ಅವ್ರು ಓದಬೇಕಿಲ್ಲ ಸರ್ ಅದಕ್ಕೆ ನೀವು ಮೇನ್ ಮುಂದೆ ಸರ್ಕಾರಿಗೆ ಇದು ಮಾಡಬೇಕಿಲ್ಲ ಅಧಿಕಾರಿ ಗಮನದಿಂದ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर
जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।